ನಮ್ಮೆಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ನೀವೇ ಹೇಳಿ, ಪ್ರತಾಪ್ ಅವರು ಸುಳ್ಳುಗಾರನ? ಪ್ರತಾಪ್ ಅವರಲ್ಲಿ ನೆಗೆಟಿವಿಟಿ ಕಾಣಿಸ್ತಾ ಇದೆಯಾ? ನಿಜಕ್ಕೂ ನನಗೇನು ಪ್ರತಾಪ್ ಅವರಲ್ಲಿ ಯಾವುದೇ ನೆಗೆಟಿವಿಟಿ ಕಾಣಿಸ್ಲಿಲ್ಲ. ಪ್ರತಾಪ್ ಅವರು ಸುಳ್ಳು ಹೇಳಿದ್ದನ್ನು ನೋಡಲಿಲ್ಲ. ಸುದೀಪ್ ಅವರು ಯಾವುದೇ ಟಿ ಹಾಕಿ ಪ್ರತಾಪ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತೋರಿಸ್ಲೂ ಇಲ್ಲ. ಬೇರೆ ಕಂಟೆಸ್ಟೆಂಟ್ಗಳಿಗೆ ಕೊನೆ ಪಕ್ಷ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ವಿನಯ್ ಅವರು ಅಟ್ಲೀಸ್ಟ್ ಟಿ ಹಾಕಬೇಡಿ ಸರ್ ಅಂತ ಹೇಳಿದ್ದನ್ನು ನಾವು ಕೇಳಿದ್ದೀವಿ. ತುಕಾಲಿ ಸಂತೋಷ್ ಅವರಿಗೆ ಕೆಲವೊಂದು ಟಿಗಳನ್ನು ಹಾಕಿ ತೋರಿಸಿದ್ರು. ಹಾಗೆ ನೊಂದವರ ಗುಂಪಿನಲ್ಲಿ ಮೊದಲು ವರ್ತೂರ್ ಸಂತೋಷ್ ಅವರ ಮೇಲೂ ಕೂಡ ಕೆಲವೊಂದು ಆಪಾದನೆಗಳನ್ನು ಟಿ ಮೂಲಕ ತೋರಿಸಿದ್ರು. ಆದರೆ ನಾನು ಎಲ್ಲೂ ಕೂಡ ಪ್ರತಾಪ್ ಅವರ ಬಗ್ಗೆ ಸುಳ್ಳು ಹೇಳಿದ್ದನ್ನಾಗಲಿ ನೆಗೆಟಿವಿಟಿಯನ್ನು ತೋರಿಸಿದ್ದನ್ನಾಗಲಿ ನೋಡಲಿಲ್ಲ. ಮನೆ ಮಂದಿ ಪ್ರತಾಪ್ ಅವರ ಹೊರಗಡೆ ಇದ್ದಂಥ ಇಮೇಜ್, ಅಂದರೆ ಅವರು ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಮುಂಚೆ ಕೆಲವೊಂದು ನೆಗೆಟಿವಿಟಿ ಹರಿದಾಡ್ತಾ ಇದ್ದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ, ಅಥವಾ ಬಿಗ್ ಬಾಸ್ ಒಳಗೆ ಇರೋ ಪ್ರತಾಪ್ ಅವರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಆ್ಯಕ್ಚುಲಿ ಇವ್ರಿಗೆಲ್ಲ ಕೊಟ್ಟಿರೋ ಟಾಸ್ಕ್ ಏನಂದರೆ, ಪ್ರತಾಪ್ ಅವರು ಒಳಗಡೆ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು. ಬಹುಶಃ ನನಗೆ ಇನ್ನೂ ಒಂದು ಅನ್ನಿಸ್ತಾ ಇದೆ, ಇವರೆಲ್ಲ ಪ್ರತಾಪ್ ಅವರು 4 ವಾರಗಳನ್ನು ಕೂಡ ದಾಟಲ್ಲ ಅಂತ ಅಂದ್ಕೊಂಡಿದ್ರು. ಮೊದಲೇ ವಾರಗಳಲ್ಲಿ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾನೇ ಇದ್ರು, ಈಸಿಯಾಗಿ ಹೊರಗಡೆ ಕಳಿಸ್ಬೋದು ಅಂತ. ಯಾವಾಗ ಪ್ರತಾಪ್ ಅವರು 11ನೇ ವಾರಕ್ಕೆ ಕಾಲಿಟ್ಟರು, 75 ದಿನಗಳನ್ನು ಪೂರ್ತಿ ಮಾಡಿದ್ರು, ಇವ್ರಿಗೆಲ್ಲ ಹೊಟ್ಟೆನಲ್ಲಿ ಉರಿಯಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ನಿಜಕ್ಕೂ. ಆದರೆ ವರ್ತೂರ್ ಸಂತೋಷ್ ಅವರು ಹೊರಗಡೆ ಬಂದು ಮತ್ತೆ ಒಳಗಡೆ ಹೋದರು. ಆಗ ಕೂಡ ಅವರಿಗೆ ಪ್ರತಾಪ್ ಅವರ ಇಮೇಜ್ ಗೊತ್ತಾಗಲಿಲ್ವಾ? ಅಥವಾ ಪ್ರತಾಪ್ ಗೆಲ್ಲೋ ಕುದುರೆ, ಅವರನ್ನು ದೂಷಿಸಿದ್ರೆ ನಾವು ಗೆಲ್ಬೋದು ಅಂತ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರಾ? ನಿಜಕ್ಕೂ ಪ್ರತಾಪ್ ಮತ್ತು ಸಂಗೀತ ಅವರ ಜೋಡಿ ಒಳಗೆ ಮ್ಯಾಜಿಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸಾರ್ತಿ ಆ್ಯಕ್ಚುಲಿ ಸಂಗೀತ ಅವರು ಕಾರ್ತಿಕ್ ಅವರ ಜೊತೆಯಲ್ಲಿ ಇದ್ದಾಗ ಕಾರ್ತಿಕ್ ಮತ್ತು ಸಂಗೀತ ಸ್ವಲ್ಪ ಹೆಸರು ಮಾಡಿದರು. ಯಾವಾಗ ಸಂಗೀತ ಅವರು ಪ್ರತಾಪ್ ಅವರ ಜೊತೆಯಲ್ಲಿ ಸೇರಿದ್ರೋ, ಸಂಗೀತ ಅವರಿಗಿದ್ದ ಸ್ವಲ್ಪ ನೆಗೆಟಿವ್ ಇಮೇಜ್ ಕೂಡ ಕಾಣೆಯಾಯಿತು ಅಂತಲೇ ಹೇಳ್ಬೋದು. ಕಾರ್ತಿಕ್ ಅವರ ಜೊತೆಯಲ್ಲಿ ಇದ್ದಾಗ ಸಂಗೀತ ಅವರು ಸ್ವಲ್ಪ ಜಗಳ ಮಾಡ್ತಾಯಿದ್ರು, ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ಯಾವಾಗ ಅವರು ಪ್ರತಾಪ್ ಅವ್ರ ಜೊತೆ ಸೇರಿದ್ರು, ಅಲ್ಲಿಂದ ಅವರ ನೆಗೆಟಿವಿಟಿ ಕೂಡ ಕಡಿಮೆ ಆಯಿತು. ಹಾಗೆ ಪ್ರತಾಪ್ ಮತ್ತು ಸಂಗೀತ ಉತ್ತಮ ಅಣ್ಣ ತಂಗಿಯಾಗಿ ಬೆಳೆದು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಅಕ್ಕ ತಮ್ಮನ ಜೋಡಿ ನಿಜಕ್ಕೂ ಸೂಪರ್ಬ್ ಆಗಿದೆ. ಆದರೆ ಯಾಕೆ ಮನೆ ಮಂದಿ ಎಲ್ಲ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಕಾರ್ತಿಕ್ ಅವರು ಕೂಡ ಸಂಗೀತ ಮತ್ತು ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೊದಲ ದಿನಗಳಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಎಲ್ಲೋ ಕಾರ್ತಿಕ್ ಅವರು ಕೂಡ ತಟಸ್ಥವಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ? ಪ್ರತಾಪ್ ಅವರು ಏನು ಮಾಡಿದ್ರು ತಪ್ಪು ಅಂತಾರೆ. ಹಳ್ಳಿ ಪದ ಮಾತಾಡಿದ್ರೆ ಹಳ್ಳಿ ಪದ ಬಳಸಿದ್ದೇ ಸ್ಟ್ರಾಟಜಿ ಅಂತಾರೆ. ಸುಮ್ಮನೆ ಇದ್ದರೆ ಇವನು ಸುಮ್ಮನೆ ಇದ್ದಾನೆ, ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅಬ್ಸರ್ವ್ ಮಾಡಿ ಆಮೇಲೆ ಟಾರ್ಗೆಟ್ ಮಾಡ್ತಾನೆ ಅಂತಾರೆ. ಮಾತಾಡಿದ್ರೆ ನೆಗೆಟಿವಿಟಿ ಅಂತಾರೆ. ಸುಮ್ಮನೆ ಕೂತಿದ್ರೆ ಇವನು ವೇಸ್ಟು, ಇವನು ಯಾವುದಕ್ಕೂ ಲಾಯಕ್ಕಿಲ್ಲ, ಸುಮ್ಮನೆ ಕೂತಿರ್ತಾನೆ, ಬಿಗ್ ಬಾಸಲ್ಲಿ ಯಾಕೆ ಬಂದು ಸುಮ್ಮನೆ ಕೂತಿದ್ದಾನೆ, ಅದಕ್ಕೆ ನೀನು ಮನೆಯಲ್ಲೇ ಕೂರ್ಬೋದಿಲ್ಲತ್ತಲ್ಲ ಅಂತ ಒಂದು ಸಾರ್ತಿ ಹೇಳಿದ್ದಾರೆ. ಏನು ಮಾಡಬೇಕು ಆ ಹುಡುಗ ಪಾಪ? ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನನಗಂತೂ ನಿಜಕ್ಕೂ ಇಡೀ ಮನೆ ಪ್ರತಾಪ್ ಅವರನ್ನು ಅಟ್ಯಾಕ್ ಮಾಡೋದನ್ನು ನೋಡಿದ್ರೆ ಪ್ರತಾಪ್ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು. ಪ್ರತಾಪ್ ಅವರ ಗೆಲುವು ಇವರೆಲ್ಲರಿಗೂ ಉತ್ತರವಾಗಿರಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನಮ್ಮ ಚಾನಲನ್ನು ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಪ್ರತಾಪ್ ಅವರು ಗೆಲ್ತಾರಾ? ಪ್ರತಾಪ್ ಅವರು ಗೆಲುವಿನ ಮೂಲಕ ಇವರೆಲ್ಲರಿಗೂ ಉತ್ತರ ಕೊಡ್ತಾರಾ ಅನ್ನೋದನ್ನು ಕೂಡ ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸಿ.